चुभती ये मौसम, मन मेरा ललचाए, झीलों में बह जाए। I feel awesome, I feel alive, I feel alive, alive is awesome. I feel alive, I feel alive, alive is awesome. जिंदा दिल ताज़गी सिंथॉल लाइन के साथ alive is awesome. ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮದ ಅಡಿಯಲ್ಲಿ ಮುಂಡಗೋಡ ತಾಲೂಕಿನಲ್ಲಿ ಜಾರಿಯಲ್ಲಿರುವ ಸಂಪೂರ್ಣತಾ ಅಭಿಯಾನದ ಅಂಗವಾಗಿ ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತ ಇಂದು ಮಂಗಳವಾರ ಮುಂಡಗೋಡ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೃಹತ್ ಆರೋಗ್ಯ ಶಿಬಿರ ನಡೆಯಿತು. ಈ ಕಾರ್ಯಕ್ರಮವನ್ನು ತಾಲೂಕಾ ಪಂಚಾಯತದ ಗ್ರಾಮೀಣ ಉದ್ಯೋಗದ ಸಹಾಯಕ ನಿರ್ದೇಶಕರಾದ ಸೋಮಲಿಂಗ ಚಬ್ಬಿ ಉದ್ಘಾಟಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಮುಂಡಗೋಡದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ತಾಲೂಕಾ ಆರೋಗ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ಅವರು ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದರು. ಆಡಳಿತ ವೈದ್ಯಾಧಿಕಾರಿ ಡಾ ಸ್ವರೂಪರಾಣಿ ಪಾಟೀಲ, ತಾಲೂಕಾ ಪಂಚಾಯತ ಟಿಪಿಒ ಸಿಎಸ್ ಬಣಕಾರ, ಎನ್ಆರ್ಎಲ್ಎಂ ಟಿಪಿಎಂ ಹೊನ್ನಪ್ಪ ಹಲಗೇರ, ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಡಾ ಶಿವಕುಮಾರ್ ಚಕ್ರಸಾಲಿ, ಡಾ ಶ್ವೇತಾ, ಡಾ ಲಕ್ಷ್ಮೀ ದೊಡ್ಡಮನಿ, ಡಾ ಪ್ರಶಾಂತ್ ಮಲ್ಲಾಪುರ್, ಎನ್ಆರ್ಎಲ್ಎಂನ ಸಿಬ್ಬಂದಿಗಳು, ಸಂಜೀವಿನಿ ಒಕ್ಕೂಟದ ಸಿಬ್ಬಂದಿಗಳು, ಸ್ವಸಹಾಯ ಸಂಘದ ಸದಸ್ಯರು ಇದ್ದರು. ತಾಲೂಕಾ ಪಂಚಾಯತ್ ಬಿಪಿ ಸಂಯೋಜಕರಾದ ನಕುಲ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಗಂಧ ಮಂತಿಗೆ ಪ್ರಾರ್ಥನೆ ಗೀತೆ ಹಾಡಿದರು. ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ ಪಟ್ಟಣಶೆಟ್ಟಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಈ ಆರೋಗ್ಯ ಮೇಳದಲ್ಲಿ ಉಚಿತವಾಗಿ 335 ಹೊರರೋಗಿಗಳಿಗೆ ವಿವಿಧ ತಜ್ಞರುಗಳಿಂದ ಚಿಕಿತ್ಸೆ ನೀಡಲಾಯಿತು. ನಮ್ಮ ಮುಂಡಗೋಡು ಮತ್ತು ಸೂಪ ತಾಲೂಕು ಇದು ಹಿಂದುಳಿದಿದೆ ಅಂತ ಅಲ್ಲ, ಇಲ್ಲಿ ಮಾಹಿತಿಯ ಕೊರತೆ ಇದೆ. ಈಗ ಆರೋಗ್ಯದ ಬಗ್ಗೆ ಆಗಲಿ, ಶಿಕ್ಷಣದ ಬಗ್ಗೆ ಆಗಲಿ, ಅಥವಾ ಸಾಮಾಜಿಕ ಕಳಕಳಿಯ ಬಗ್ಗೆ ಆಗಲಿ, ಅವರಿಗೆ ಮಾಹಿತಿಯ ಒಂದು ಕೊರತೆ ಇದೆ. ಆ ಕೊರತೆಯನ್ನ ನೀಗಿಸಲಿಕ್ಕೆ ಅಭಿಯಾನಗಳ ರೀತಿಯಲ್ಲಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆ ಒಂದು ಏನು ಮೇಲು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇಂದು ನೀತಿ ಆಯೋಗದ ಮೂಲಕ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾವೆ. 2 ಅಭಿವೃದ್ಧಿ ಆಕಾಂಕ್ಷಿ ತಾಲೂಕುಗಳಾಗಿದ್ದಾವೆ. ನಾವು ಆ ಅಭಿವೃದ್ಧಿ ಆಕಾಂಕ್ಷಿ ಹಣೆಪಟ್ಟಿಯಿಂದ ನಾವು ಹೊರಗೆ ಬರಬೇಕಾಗಿದೆ. ಅದು ನಮಗೆ ಸಂತೋಷದ ವಿಷಯ ಅಲ್ಲ. ಯಾಕಂದ್ರೆ ನಾವು ಎಷ್ಟೊಂದು ವಿಚಾರಗಳಲ್ಲಿ ನಮ್ಮ ಈ 2 ತಾಲೂಕುಗಳು ಹಿಂದೆ ಉಳಿದಿವೆ ಅನ್ನೋ ಕಾರಣಕ್ಕಾಗಿ ಇದನ್ನ ಎಲ್ಲಾ ಸ್ತರದಲ್ಲೂ ಮೇಲೆತ್ತಲಿಕ್ಕೆ ಈ ಕಾರ್ಯಕ್ರಮ ಮಾಡಿ ಸರ್ಕಾರ ಅದಕ್ಕಾಗಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಎಲ್ಲಾ ಇಲಾಖೆಗಳು ಇದರ ಅಡಿಯಲ್ಲಿ ಬರ್ತವೆ. ಅಂದ್ರೆ ಆರೋಗ್ಯ ಶಿಕ್ಷಣ ಮೂಲ ಸೌಕರ್ಯದಿಂದ ಹಿಡಿದು ಎಲ್ಲಾ ಸ್ತರದಲ್ಲೂ ಕೂಡ ಈ 2 ತಾಲೂಕುಗಳು ಅಭಿವೃದ್ಧಿ ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ಆ ಅಧಿಕಾರಿಗಳು ಶ್ರಮಿಸ್ತಾ ಇದ್ದಾರೆ. ಈಗ ಕಳೆದ 2 ವರ್ಷದಿಂದ ಇದಕ್ಕೆ ನಾವು ಕೂಡ ಕೈ ಜೋಡಿಸಬೇಕು. ಆಗ ಮಾತ್ರ ನಾವೀಗ ಅಭಿವೃದ್ಧಿ ಆಕಾಂಕ್ಷಿ ಹಣೆಪಟ್ಟಿಯಿಂದ ಹೊರಗೆ ಬಂದು ನಾವು ಕೂಡ ಬೇರೆ ಎಲ್ಲಾ ತಾಲೂಕುಗಳಂತೆ ಅಭಿವೃದ್ಧಿಶೀಲ ತಾಲೂಕುಗಳಾಗಿ ಮಾರ್ಪಾಡಾಗ್ತೀವಿ. ಹಾಗೂ ಈ ನಮ್ಮ ಈ 2 ತಾಲೂಕು ಭೌಗೋಳಿಕವಾಗಿ ಕೂಡ ಕಷ್ಟ ಇದೆ. ಅಂದ್ರೆ ಎಲ್ಲ ಈಗ ಸರ್ ಹೇಳಿದಂಗೆ ಮಾಹಿತಿ ಕೊರತೆನೂ ಇದೆ. ಆಮೇಲೆ ಸಿಬ್ಬಂದಿ ಕೊರತೆ ಇದೆ. ನಮ್ಮಲ್ಲಿನ ಎಲ್ಲಾ ಸರ್ಕಾರಿ ಯೋಜನೆಗಳು ಕೆಳಮಟ್ಟದವರೆಗೂ ತಲುಪಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡು ನೀವು ಕೂಡ ನಿಮ್ಮ ಎಲ್ಲಾ ಸುತ್ತಮುತ್ತಲಿನವರಿಗೂ ಹೇಳಿ ಈ ಆರೋಗ್ಯ ಶಿಬಿರ ಮತ್ತು ಎಲ್ಲಾ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡ್ಕೊಳ್ಬೇಕು. ಆರೋಗ್ಯವೇ ಭಾಗ್ಯ ಅಂತಾರೆ. ಆರೋಗ್ಯ ಅಂದ್ರೆ ಏನು? ಯಾವುದೇ ರೋಗ ರುಜಿನಗಳಿಲ್ಲದೆ ಶಾರೀರಿಕವಾಗಿ ಅಂದ್ರೆ ದೈಹಿಕವಾಗಿ ಸದೃಢವಾಗಿರುವಂತಹ ವ್ಯಕ್ತಿ. ಬರೀ ನಾನು ಯಾವುದೇ ರೋಗ ಇಲ್ಲಪ್ಪ, ನನಗೆ BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಸರಿನಾ, ಆರೋಗ್ಯನಾ? ಅಲ್ಲ, ಮಾನಸಿಕವಾಗಿ ಸರಿ ಇರುತ್ತೆ. ಓಕೆ, ಮಾನಸಿಕ ಸ್ಥಿರತೆ. ಈಗ ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ರಸ್ತೆ ಮೇಲೆ ಹೋಗೋರಿಲ್ಲ ಕಲ್ಲು ಹೊಡಿತಾ ಇದ್ರೆ ಆರೋಗ್ಯವಾಗಿದ್ದೀನಿ ಅನಿಸ್ತಿದ್ದೀನಾ? ಇಲ್ಲಲ್ಲ. ಸೊ ಮಾನಸಿಕ ಸ್ಥಿತಿ ಸರಿ ಇರಬೇಕು. ಮನೆಗೆ ತಮ್ಮ ಮನೆಗೆ ತಾವೇ ಬೆಂಕಿ ಹಚ್ಚೋದು, ರಸ್ತೆ ಮೇಲೆ ಹೋಗೋರಿಲ್ಲ ಹೊಡೆಯೋದು, ಅಥವಾ ಇವರು ಸುಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಕಿರುಕುಳ ಕೊಡೋದು, ಇದೆಲ್ಲ ಮಾನಸಿಕವಾಗಿ ಬರ್ತದೆ. ಓಕೆ, ಅದನ್ನು ಸದೃಢವಾಗಿರ್ಬೇಕು. ಪ್ಲಸ್ ಸಾಮಾಜಿಕವಾಗಿ ಇರಬೇಕು. ನಾನು ಮೆಂಟಲಿ ಸರಿ ಇದ್ದೀನಿ ಅಂದ್ರೆ ಮಾನಸಿಕವಾಗಿ ಸರಿ ಇದ್ದೀನಿ, ದೈಹಿಕವಾಗಿ ಸರಿ ಇದ್ದೀನಿ, ಆದ್ರೆ ನಾನು ಇಡೀ ದಿವಸ ಮನೇಲಿ ಇರ್ತೀನಿ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ, ಸಾಮಾಜಿಕವಾಗಿ ಬೆರೆಯೋದಿಲ್ಲ. ಮನೆ ರೂಮ್ ಒಳಗೆ ಇರೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಮಕ್ಕಳದು, ಅಲ್ಲೇ ಇರೋದು, ಅದನ್ನು ಅಲ್ಲ. ಸಾಮಾಜಿಕವಾಗಿ ಸಹಿತ ಸದೃಢವಾಗಿರ್ಬೇಕು, ಮಾನಸಿಕವಾಗಿ ಸದೃಢವಾಗಿರ್ಬೇಕು, ಹಾಗೂ ದೈಹಿಕವಾಗಿ ಸದೃಢವಾಗಿರ್ಬೇಕು. ಅದು ಆರೋಗ್ಯ. ಅರ್ಥ ಆಯ್ತಾ? ಬರೀ ನಮ್ಗೆ ಹೆಲ್ತ್ ಚೆನ್ನಾಗಿದ್ರಲ್ಲ.
ಸೊ ನೀವು ಹೆಲ್ತ್ ಸರಿ ಇಟ್ಕೋಬೇಕಂತ ಹೇಳಿದ್ರೆ ಕೆಲವು ಪಾಲನೆಗಳನ್ನ ಮಾಡಿ, ವೈಯಕ್ತಿಕ ಸ್ವಚ್ಛತೆಯನ್ನ ಮಾಡಿ. ವೈಯಕ್ತಿಕ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್. ಸ್ವಚ್ಛವಾದ ಆಹಾರ, ಬಿಸಿ ಬಿಸಿಯಾದ ಆಹಾರ ಮಾಡ್ಕೊಳ್ಳಿ. ಆದಷ್ಟು ನೀವು ಜಂಕ್ ಫುಡ್ ಅಂದ್ರೆ ಹೊರಗಡೆದು ಬೇಕರಿ ಐಟಮ್ಸ್ ಅನ್ನ ಯಾವಾಗಲೂ ದಯವಿಟ್ಟು ತಗೋಬೇಡಿ. ಮೈದಾ ಇರುವಂತ ಐಟಮ್ಸ್, ಈ ಡೀಪ್ ಫ್ರೈಡ್ ಇರ್ತವೆ, ಬಜ್ಜಿ, ಮಿರ್ಚಿ, ಪಾನಿಪುರಿ, ಗೋಬಿ ಮಂಚೂರಿ, ಇಂಥವೆಲ್ಲ ಬಿಡಿ. ಬಿಸಿ ಬಿಸಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಮಾಡಿ. ಮಕ್ಕಳಿಗೂ ಅದನ್ನೇ ಮಾಡಿಸಿ. ಹಸಿರು ಸೊಪ್ಪು ಕಂಪಲ್ಸರಿ ಪ್ರತಿದಿನ ಮಾಡಿ. ದಯವಿಟ್ಟು ನಿಮ್ಮ ಮನೇಲಿ ನೀವು ಹಸಿರು ಸೊಪ್ಪು ಕೊಟ್ಟು ದುಡ್ಡಿಲ್ಲಪ್ಪ, ನಾವು ಹೊರಗಡೆ ಹೋಗಿ ಪಾಲಕ್, ಪುಂಡಿ ಪಲ್ಯ ಇವೆಲ್ಲ ಹೊರಗಡೆ ಮಾರ್ಕೆಟಿಗೆ ತರಕಾಗಲ್ಲ, ಮನೆ ಹಿತ್ತಲದಲ್ಲಿ ಬಸಳೆ ಸೊಪ್ಪು ಬೆಳೆಸಿ. ಮನೆ ಹಿತ್ತಲದಲ್ಲಿ ಬಸಳೆ ಸೊಪ್ಪು, ನುಗ್ಗೆ ಗಿಡ ಹಾಕಿ. ನುಗ್ಗೆ ಸೊಪ್ಪು, ಬಸಳೆ ಸೊಪ್ಪು ಸಿಂಪಲ್, ಈಸಿ ಟು ಗ್ರೋ. ಮತ್ತೆ ನೀವು ಪ್ರತಿದಿನ ಅತ್ಯಂತ ಪೌಷ್ಟಿಕವಾದಂತಹ ಆಹಾರ ನುಗ್ಗೆ ಸೊಪ್ಪು, ಮೆಂತೆ, ಪಾಲಕ್, ಪುಂಡಿ ಬಾಜಿ ಈ ರೀತಿ ಮಾಡಿ. ಪ್ರತಿ ದಿವಸ ಯಾವುದೇ ಒಂದು ಕಾಳು, 1 ಕಪ್ಪಷ್ಟು ಕಾಳನ್ನ ಮೊಳಕೆ ಹೊಡಿಸಿ, ನೀರಲ್ಲಿ ನೆನೆ ಇಟ್ಟು ಮೊಳಕೆ ಹೊಡೆದ ಕಾಳು ಪ್ರತಿ ದಿವಸ ತಿನ್ನಿ. ನಿಮಗೂ ಒಳ್ಳೇದು, ನಿಮ್ಮ ಮಕ್ಕಳಿಗೆ ಒಳ್ಳೇದು, ನಿಮ್ಮ ಗಂಡಗೂ ಒಳ್ಳೇದು, ನಿಮ್ಮೆಲ್ಲ ಇಡೀ ಕುಟುಂಬಕ್ಕೆ ಒಳ್ಳೇದು. ಆಮೇಲೆ ಶೇಂಗಾ ಚಿಕ್ಕಿ ಅಂತ ಮಾಡ್ತಾರೆ ಮನೇಲಿ. ಶೇಂಗಾ ಚಿಕ್ಕಿ ಅದನ್ನ ಮನೇಲಿ ಯಾವಾಗಲೂ ಕೈ ಮಾಡಿ ಇಟ್ಬಿಡಿ. ನಾವೆಲ್ಲ ಚಿಕ್ಕವರದಾಗ ಮನೇಲಿ ನಮ್ಮ ತಂದೆ ತಾಯಿ ಮನೇಲಿ ಮಾಡಿ ಇಡ್ತಾ ಇದ್ರು ಡಬ್ಬಿಗಳಲ್ಲಿ. ಸ್ಕೂಲಿಂದ ಬಂದ ತಕ್ಷಣ 2 ಚಿಕ್ಕಿ ತಿನ್ನೋದು, ಸ್ಕೂಲ್ಗೆ ಹೋಗ್ಬೇಕಾದ್ರೆ 2 ಚಿಕ್ಕಿ ತಿನ್ನೋದು. ಶೇಂಗಾ ಚಿಕ್ಕಿ, ಬೆಲ್ಲದ ಪಾಕ ಮಾಡೋದು, ಶೇಂಗಾ ಉರಿಯೋದು, ಹಾಕ್ಬಿಡೋದು, ಮಾಡಿಡು. ಸಿಂಪಲ್, ನಿಮ್ಗೆಲ್ಲ ಹೆಣ್ಮಕ್ಳಿಗೆ ಗೊತ್ತಿದೆ. ಅದನ್ನ ಮಾಡಿಡಿ, ಮಕ್ಳಿಗೆ ಅದನ್ನ ಕೊಡಿ. ಅದ್ರ ಬದಲಿಗೆ ಕುರುಕುರೆ ಕೊಟ್ಟೆ, ಲೇಸ್ ಕೊಟ್ಟೆ, ಇವೆಲ್ಲ ಮಾಡಕ್ ಹೋಗ್ಬೇಡಿ. ಪೌಷ್ಟಿಕ ಆಹಾರವನ್ನ ಚೆನ್ನಾಗಿ ತಗೊಳ್ಳಿ. ಅರ್ಥ ಆಯ್ತಾ? ಪ್ರತಿ ದಿವಸ ಇದನ್ನ ಆಹಾರ ತಗೊಳ್ಳಿ, ನಿಮ್ಗೆ ಯಾವುದೇ ರೋಗ ರುಜಿನ ಬರೋದಿಲ್ಲ. ಸೊ ಅವತ್ತೊಂದು ನಮ್ದು ಮ್ಯಾಕ್ಸಿಮಮ್ ಕೇಸಸ್ ಅನಿಮಿಯಾ ನಮ್ಗೆ ಬರೋದು. ನಮ್ಮ ಗೈನಕಾಲಜಿಸ್ಟ್ ಹೇಳ್ತಾ ಇರ್ತಾರೆ, ಎಲ್ಲ ಅನಿಮಿಯಾ ಕೇಸ್, ಗರ್ಭಿಣಿಯರೆಲ್ಲ ಬರ್ತಾರೆ, ರಕ್ತಹೀನತೆ, ಹೆಣ್ಮಕ್ಳು ಎಲ್ಲರ ಮನೆ ಮಂದಿ ಎಲ್ಲ ತಿಂದು ಲಾಸ್ಟ್ಗೆ ಏನು ಉಳಿತದ ಅಂತ ತಿನ್ನೋದು. ಇಲ್ಲಾಂದ್ರೆ ಬೆಳಿಗ್ಗೆ ಮಾಡಿದ್ರೆ ರಾತ್ರಿ ತಿನ್ನೋದು. ಹಾಗೆ ದಯವಿಟ್ಟು ಮಾಡಬೇಡಿ. ಪ್ರತಿದಿನ ಆಗಿಂದ ಹಾಗೆ ಮಾಡಿ. ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟೇ ಅಡಿಗೆ ಮಾಡಿ, ಎಕ್ಸ್ಟ್ರಾ ಮಾಡಬೇಡಿ. ಅಷ್ಟೇ ಮಾಡಿ, ವೇಸ್ಟ್ ಮಾಡಬೇಡಿ ಆಹಾರ. ಮತ್ತೆ ನಿಮ್ಗೆ ಹೊಸ ಮತ್ತೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀವಿ. ಬಿಸಿ ಬಿಸಿಯಾದ ಆಹಾರ ಬಹಳ ಒಳ್ಳೆಯದು, ಅದನ್ನೇ ಆಹಾರ ಮಾಡ್ಕೊಂಡು ತಿನ್ಕೊಡಿ. ಹಾಗೂ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವುದಾಗಿ ಶಪಥ ಮಾಡುತ್ತೇನೆ. ಪೌಷ್ಟಿಕ ಆಹಾರವನ್ನು ಸೇವಿಸುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಹಾನಿಕಾರಕ ಅಭ್ಯಾಸಗಳನ್ನು ತೊರೆಯುವುದರ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನ ಅನುಸರಿಸುತ್ತೇನೆ. ನಾನು ನಿಯಮಿತವಾಗಿ ಆರೋಗ್ಯ ತಪಾಸಣೆಗಳನ್ನು ಮಾಡಿಸಿಕೊಳ್ಳುವುದರ ಮೂಲಕ ನನ್ನ ಕುಟುಂಬದವರನ್ನು ಹಾಗೂ ಸಮುದಾಯದವರನ್ನು ಅದಕ್ಕೆ ಪ್ರೇರೇಪಿಸುತ್ತೇನೆ. ನಾನು ಸಂಪೂರ್ಣತಾ ಅಭಿಯಾನ 2.0 ಅಡಿಯಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಸಕ್ರಿಯವಾಗಿ ಬೆಂಬಲ ನೀಡುತ್ತೇನೆ. ನಾವು ಎಲ್ಲರೂ ಸೇರಿ ಆರೋಗ್ಯಕರ ಮತ್ತು ರೋಗರಹಿತ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ. ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮತಯಾಚಿಸಲಾಯಿತು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶಾರದಾ ರಾಠೋಡ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಜಾತ ಗಾವಂಕರ, ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಜ್ಯೋತಿ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ ಸಲ್ಮಾ ಶೇರ್ಖಾನೆ ಹಾಗೂ ಯಲ್ಲಮ್ಮ ಮುಂತಾದವರಿದ್ದರು.